ಹಾಯ್ ನಮಸ್ತೆ, ಶುಭ ಶುಕ್ರವಾರ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಬೇಗ ರೆಡಿ ಆಗ್ತಾ ಇದ್ದೀನಿ. ಏಕೆಂದರೆ ಇವತ್ತು ನಾನು ಧನುರ್ಮಾಸನ ಕೊನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಗ ಎದ್ದು ದೇವ್ರ ಮನೆ ಎಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿ ಮಾಡ್ತಾಯಿದ್ದೀನಿ. ಇವತ್ತು ಬೇಗ ಅಲ್ಲೂ ಕೂಡ ನಾಗರಿಕಲ್ಲಿಗೂ ಕೂಡ ಬೇಗ ಪೂಜೆ ಮಾಡ್ಕೊಂಬರಬೇಕು. ಹಾಗೆಯೇ ಯೋಗ ಕ್ಲಾಸು ಮುಗಿಸ್ಕೊಂಡು ಬಂದು ಬೇಗ ಬೇಗ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು. ಏಕೆ ಅಂತಂದರೆ ಇವತ್ತಿಂದ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಕ್ರಿಸ್ಮಸ್ ಹಾಲಿಡೇಸ್ ಆದಮೇಲೆ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಕ್ಕೋಸ್ಕರ ಬೇಗ ಬೇಗ ಮನೆಯಲ್ಲಿ ಪೂಜೆ ಮಾಡಿಕೊಂಡೆ. ಆಲ್ರೆಡಿ 4:45 ಆಗೋಗಿದೆ ಹೋಗೋಷ್ಟರಲ್ಲಿ. ಸೊ ಇವಾಗ ಮನೆಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಬಂದರು. ಸೊ ಅದಕ್ಕೆ ಬೇಗ ಬೇಗ ದಾಲ್ ಮತ್ತು ಚಪಾತಿ ರೆಡಿ ಮಾಡಿ ಮಕ್ಕಳಿಗೆ ಇಬ್ರಿಗೂ ದಾಲ್ ಮತ್ತು ಚಪಾತಿ ಕೊಟ್ಟು ಹಾಲು ಕೊಟ್ಟು ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಫಸ್ಟ್ ಡೇ ಸ್ಕೂಲಿಗೆ ಹೊರಟಿದ್ದಾರೆ. 2026 ಫಸ್ಟ್ ಡೇ ಇವತ್ತು. ಸೊ ಇವರು ಅಮ್ಮ ನಮಗೆಲ್ಲ ಬಾಯ್ ಹೇಳಿ ಹೊರಟರು. ನನ್ನ ಚಿಕ್ಕ ಮಗ ಅವನು ಪ್ರಿಪೋಸಿಷನ್ ಚಾರ್ಟ್ ಮಾಡಿದ್ದೆ. ಸೊ ಅದು ಹೇಗೆ ವರ್ಕ್ ಮಾಡ್ತಿದ್ದೆ ಅದನ್ನು ಚೆಕ್ ಮಾಡ್ತಾ ಇದ್ದಾನೆ. ಮತ್ತು ನಾನು ಸ್ಕೂಲಿಗೆ ಬಂದೆ. ಸ್ಕೂಲಲ್ಲಿ ಮಕ್ಕಳ ಜೊತೆ ಮಾತಾಡ್ತಾಯಿದ್ದೆ. ಹಾಗೆ ಇಲ್ಲೊಬ್ಬ ಪುಟಾಣಿ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಅವ್ನ ಮಾತು ಕೇಳೋಕ್ಕೆ ಖುಷಿ. ಅವರಮ್ಮ ಬಿಟ್ಟು ಹೋಗ್ಬಿಟ್ರು ಅಂತ ಅವ್ರನ್ನ. ಏನಕ್ಕೆ ಅಂತ ಅಂದರೆ ಗೊತ್ತಿಲ್ಲ, ಅಮ್ಮ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಅವ್ರ ಮಮ್ಮಿ ಬೇಕಂತೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಜೊತೆ ಬೈಕಲ್ಲಿ ಹೊರಟೋದ್ರು, ನನ್ನನ್ನು ಬಿಟ್ಬಿಟ್ಟು ನಮ್ಮ ಮಮ್ಮಿಗೆ ಫೋನ್ ಮಾಡಿ ಅಂತ. ಅಷ್ಟರಲ್ಲಿ ಇನ್ನೊಂದು ಮಗು ಬಂದು ಅಳಬೇಡ ಅಮ್ಮ ಬರುತ್ತೆ ಅಂತ ಹೇಳ್ತಾಯಿತ್ತು. ಮಕ್ಕಳ ಜೊತೆ ಕಾಲ ಕಳೆಯೋದೇ ಚೆಂದ. ಹಾಗೆ ನಾನು ನೈಟಿಗೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ಚಳಿಗೆ ಚೆನ್ನಾಗಿರುತ್ತೆ ಅಂತ ಅವರೆಕಾಳು ಗೊಡ್ಗಾರ, ಸೊಪ್ಪು ಸಾರು, ಹಾಗೆಯೇ ಮುದ್ದೆ, ಅನ್ನ ಮಾಡಿದ್ದೆ, ಪಲ್ಯ ಮಾಡಿದ್ದೆ ಜೊತೆಗೆ. ಮತ್ತು ಎಲ್ರಿಗೂ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಎಲ್ಲ ನಮ್ಮ ಮನೆಯಲ್ಲಿ 8:30ಗೆ ಎಲ್ಲರೂ ಊಟ ಮಾಡ್ತಾರೆ. ನೈಟು ಮಾಡಿ ಎಷ್ಟೇ ಹೊರಗಡೆ ಊಟ ಮಾಡಿದ್ರೂ ಮನೇಲಿ ಊಟ ಮಾಡೋ ಅಂಥ ನೆಮ್ಮದಿ ನಮಗೆ ಹೊರಗಡೆ ಸಿಗೋಲ್ಲ. ಅದೇ ಈ ಥರ ನಮಗೆ ಇಷ್ಟವಾದಂಥ ಊಟ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಖುಷಿಯಾಗುತ್ತೆ. ಸರಿ, ನಾನು ಮಕ್ಕಳನ್ನು ಕರೆದೆ, ಬೇಗ ಬನ್ನಿ ಊಟಕ್ಕೆ ಅಂತ. ಅವರು ಹೋಮ್ವರ್ಕ್ ಎಲ್ಲ ಮುಗಿಸಿ ಬೇಗ ಬಂದರು. ನಾನು ಈಗ ನಮ್ಮ ಅವ್ರಿಗೆ ಊಟ ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ದೊಡ್ಡ ಮಗನೂ ಬಂದ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಸೊ ಅವನಿಗೂ ಕೂಡ ಊಟ ಎಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಊಟ ಬಡಿಸಿ ನಾನು ಊಟ ಮಾಡಿದೆ ಬೇಗ ಬೇಗ. ಯಾಕೆ ನಾವು ಮಾರ್ನಿಂಗೇ ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ಬೇಗ ಮಲಗೋದು ಒಳ್ಳೆಯದು. ಸೊ ಅದಕ್ಕೆ ಬೇಗ ಬೇಗ ಊಟ ಮಾಡಿ ಮಲಗ್ತಾ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ.